ಜ್ಞಾನಿಯಾಗಿ ಮೂರ್ಖರಾಗಬೇಡಿ, ಅಜ್ಞಾನಿಯಾಗಿ ಬುದ್ಧಿವಂತರಾಗೋಣ. ನನಗೆಲ್ಲ ಗೊತ್ತಿದೆ ಅನ್ನೋನಿಗೆ ಏನೂ ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲ ಅನ್ನೋನಿಗೆ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಉಪನಿಷತ್ತು ಹೇಳ್ತವೆ, ಅಜ್ಞಾನಿ ಅಂಧಕಾರದಲ್ಲಿರ್ತಾನೆ ಖಂಡಿತ, ಆದರೆ ಜ್ಞಾನಿ ಘೋರ ಅಂಧಕಾರದಲ್ಲಿರ್ತಾನೆ ಅಂತ. ಒಂದು ಮಾತನ್ನ ನಾವು ಗಂಟು ಹಾಕೋಬೇಕು, ನನಗೇನೂ ಗೊತ್ತಿಲ್ಲ. ಮಕ್ಕಳ ಥರ ಇರಬೇಕು. ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಆದರೆ ಅವರು ಬುದ್ಧಿವಂತರಾಗಿರ್ತಾರೆ. ಒಂದೊಂದು ಮಗು ಒಂದು ಪ್ರತಿಭೆ, ವಿದ್ವಾಂಸರು. ಯಾಕೆಂದರೆ ಅವರಲ್ಲಿ ಸಾಧ್ಯತೆ ಜಾಸ್ತಿ ಇರ್ತದೆ ಮತ್ತು ಅದು ಅಹಂಕಾರ ಅಲ್ಲ, ಆ ಪ್ರಕೃತಿ ಜೊತೆ ಕನೆಕ್ಟ್ ಆಗಿರ್ತಾರೆ. ಜ್ಞಾನಿಯ ದಾರಿಯಲ್ಲಿ ನಡೆದಾಗ ನಾವು ಮೂರ್ಖರಾಗೋದು ಸಾಧ್ಯತೆ ಜಾಸ್ತಿ. ಜ್ಞಾನಿಯಾಗಲಿಕ್ಕೆ ಮೂಲ ನಮ್ಮ ಅಹಂಕಾರ. ಅಹಂಕಾರನೇ ಜ್ಞಾನ ಬೇಕು ಅನ್ನುತ್ತೆ, ಜ್ಞಾನ ಒಗ್ಗಡಿಸುತ್ತದೆ ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕೆ ನಾನು ಜ್ಞಾನಿ ಅಂತ. ಒಂದು ಸೊಳ್ಳೆನ ಅರಿಬೇಕಂದ್ರೂ ಸಮೇತ 300 ವರ್ಷ ಬೇಕಂತೆ. ಇನ್ನು ನಾವು ಆತ್ಮ ಪರಮಾತ್ಮನ ಅರಿಲಿಕ್ಕೆ ಹೊರಟಿದ್ದೀವಿ. ನಮಗೇನು ಗೊತ್ತಿಲ್ಲ ಅನ್ನೋ ಸತ್ಯನ ನಾವು ಸ್ವೀಕಾರ ಮಾಡಲ್ಲ. ನಮ್ಮ ಅಹಂಕಾರ ಹೇಳುತ್ತೆ ಅಲ್ಲ ನನಗೆ ಏನೆಲ್ಲ ಗೊತ್ತಿದೆ ಅಂತ. ಅದು ಅತಿ ಬುದ್ಧಿವಂತಿಕೆ. ನಿಜವಾದ ಜ್ಞಾನ ಬರೋದು ಮೌನದಿಂದ. ಮೌನದಲ್ಲಿದ್ದಾಗ ಯಾವುದೇ ಶಾಸ್ತ್ರ ಆಗಲಿ ಮನಸ್ಸು ಪ್ರವೇಶ ಮಾಡಲಿಕ್ಕಾಗಲ್ಲ. ನಮಗೆ ನಾವು ಯಾರಂತ ಗೊತ್ತಾಗೋದು ಮೌನದಲ್ಲೇ. ಈ ಇನ್ಫಾರ್ಮೇಷನ್ ಜ್ಞಾನದಿಂದ ಏನೂ ಆಗಲ್ಲ.